ಸೀನಾ ಅವರ ಅಪ್ಪ ಲೀಲಾ ನನ್ನ ಬಂದೂಕ್ದು ರಾಡ್ ಎಲ್ಲಿಟ್ಟಿದ್ಯೆ ಅಂತ ಹೇಳ್ಕೊಂಡು ಸೀನನ್ ರೂಮಲ್ಲಿ ಬಂದು ಬಚ್ಚಿಟ್ಕೊಳ್ತಾನೆ. ರೂಮಿಗೆ ಸೀನಾ ಮತ್ತೆ ರಶ್ಮಿ ಬರ್ತಾರೆ. ಸೀನಾ ರಶ್ಮಿಗೆ ಏ ಮೂಟೆ ಬೇಜಾನ್ ಮೆರಿತಾ ಇದ್ಯಾ ಅಂತಾನೆ. ರಶ್ಮಿ ನಮ್ಮ ಮದ್ವೆ ಆಗಿದೆ ಕಣೋ, ಇಬ್ರು ಸ್ವಲ್ಪ ಪ್ರೀತಿಯಿಂದ ಇರ್ಬೇಕು ಅಲ್ವಾ ಅಂತಾಳೆ. ಆಗ ಸೀನಾ ಥೂ ಆ ಮದ್ವೆನಾ ಅನ್ನೋ ಕೆಟ್ಟ ಗಳಿಗೆನ ನೆನ್ಪು ಮಾಡ್ಬೇಡ ಕಣೆ, ನಮ್ಮ ಅಪ್ಪ ಅವನಲ್ಲ ಬಾಂಡ್ಲಿ ನನ್ ಮಗ, ನನ್ನ ಕುತ್ತಿಗೆ ಹಿಡ್ಕೊಂಡು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಬಿಟ್ಟ ಅಂತಾನೆ. ಇದನ್ನೆಲ್ಲ ಸೀನಾ ಅವರಪ್ಪ ಮಂಚದ ಕೆಳಗಡೆ ಮಲ್ಕೊಂಡು ಕೇಳಿಸ್ಕೊತಿರ್ತಾನೆ. ಈ ಕಡೆ ರಾಣಿ ಅತ್ತೆ ರಾಣಿ ನನ್ನ ಕ್ಷಮಿಸ್ಬಿಟ್ಟಮ್ಮ ನೀನು ಅಂತ ಕೇಳ್ತಿರ್ತಾಳೆ. ನಿನ್ನ ಋಣನ ಯಾವತ್ತೂ ನಾನು ತೀರ್ಸಕ್ಕಾಗಲ್ಲ ಅಂತಿರ್ತಾಳೆ. ಮತ್ತೆ ನಿನ್ನ ಪಾದಕ್ಕೆ ನನ್ನ ತಲೆ ಇಟ್ಟರೂ ತಪ್ಪಿಲ್ವಲ್ಲಮ್ಮ ಅಂದ್ಬಿಟ್ಟು ಕಾಲಿಗೆ ಬೀಳ್ತಾಳೆ. ಆಗ ರಾಣಿ ಅತ್ತೆ ನೀವು ಹಿಂಗೆಲ್ಲ ಮಾಡಬಾರ್ದು, ಆಗ ನನ್ನ ಅತ್ತೆ ಅಂದ ಕರ್ದಮ್ಮ ಅಂತಾಳೆ. ಆಗ ಮತ್ತೆ ರಾಣಿ ಸಾನೇ ಹೋದವ್ರೆ ಅಂತ ತೋರಿಸಿದ ಮಂದಿಗಿಂತ ಮನಸ್ಸು ತುಂಬ ಹಾಲು ತುಂಬಿಕೊಂಡಿರೋ ಈ ದೊರೆನೇ ನನಗೆ ಇಷ್ಟ ಅಂತಾಳೆ. ಮನು ಕೈ ಹಿಡ್ಕೊಂಡು ಇವರು ನನ್ನ ಉಸಿರು, ನನ್ನದೆಯ ಉಸಿರು, ಇವರು ಉಸಿರು ನನ್ನದೆಯ ಅಂತಾಳೆ.